ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ಲಾರಿಟಿನ ಕೊಡ್ತಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅಂಥವ್ರಿಗೆಲ್ಲರಿಗೂ ಕ್ಲಾರಿಟಿ ಸಿಗಬೇಕು. ಹಾಗೆ ರಾಯರ ಭಕ್ತರು ಮನಸ್ಸು ಹೇಗಿರುತ್ತೆ, ರಾಯರ ಭಕ್ತರು ಅಂತ ಹೇಳ್ಕೊಂಡು ಬಂದು ಯಾವ ರೀತಿ ಎಲ್ಲ ಅವ್ರ ಭಕ್ತಿನ ಕಮೆಂಟ್ ಮೂಲಕ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ, ಕಮೆಂಟ್ ಮಾಡಿದವ್ರಿಗೂ ಕೂಡ ಉತ್ತರ ಕೊಡ್ತಾ, ಹಾಗೆ ನನ್ನ ಮೇಲೆ ಯಾವ ರೀತಿ ಎಲ್ಲ ಅಲಿಗೇಷನ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಎನ್ನೆ ವಿಡಿಯೋದಲ್ಲಿ ನನ್ನನ್ನು ಒಬ್ಬರು ಕೇಳಿದ್ರು, ನೀವು ಈ ರೀತಿ ಬೇರೆಯವ್ರ ಜೊತೆ ಜಗಳ ಮಾಡ್ಕೊಂಡ್ರಾ ಅಂತ. ನಿಜವಾಗ್ಲೂ ಬೇಜಾರಾಯಿತು. ಯಾಕಂದರೆ ನಾನು ಯಾರ ಜೊತೆ ಕೂಡ ಜಗಳ ಮಾಡೋಳು ಅಲ್ಲ. ಎಷ್ಟೇ ನನ್ನನ್ನು ಕೆಟ್ಟದಾಗಿ ಮಾತಾಡಿದರೂ ಕೂಡ ನನ್ನ ಪಾಡಿಗೆ ನಾನಾಯಿತು, ನನ್ನ ರಾಯರ ಸೇವೆ ಆಯಿತು, ನನ್ನ ಮನೆ ಆಯಿತು ಅಂತ ಕೆಲಸ ಮಾಡ್ಕೊಂಡಿದ್ದೀನಿ. ನನ್ನ ಮನೆ ಆಗಲಿ, ನನ್ನ ಮನಸ್ಸಾಗಲಿ, ನನ್ನ ದೇವ್ರ ಮನೆ ಆಗಲಿ ಯಾವಾಗಲೂ ಶುದ್ಧವಾಗಿ ತುಂಬ ತಿಳಿಯಾಗಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗೆ ಕೂಡ ಮನೆ, ಮನಸ್ಸು, ದೇವ್ರ ಮನೆನ ಎನಿ ಟೈಮ್ ನೋಡ್ಕೊಳ್ತೀನಿ. ಹೀಗಿರುವಾಗ ನನಗೆ ನನ್ನ ಚಾನಲ್ಲೂ ಕೂಡ ಒಂದು ದೇವಸ್ಥಾನ ಇದ್ದ ಹಾಗೆ, ಯೂಟ್ಯೂಬ್ ಚಾನಲ್ಲು. ಅಲ್ಲಿ ನಾನು ಹಾಕ್ತಿರುವಂತಹ ವಿಡಿಯೋಗಳೆಲ್ಲ ರಾಯರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಒಬ್ಬರು ನೋಡ್ತಾರೋ 1000 ಜನ ನೋಡ್ತಾರೋ ನೋಡೋದೇ ಇಲ್ವೋ ಗೊತ್ತಿಲ್ಲ, ನಂಗೆ ಅದು ಬೇಕಾಗೂ ಇಲ್ಲ. ನನ್ನ ದೇವ್ರ ಮನೆ ಎಷ್ಟು ಮುಖ್ಯನೋ ನನಗೆ, ಹಾಗೆ ಯೂಟ್ಯೂಬ್ ಚಾನಲಲ್ಲಿರೋ ಅಂತಹ ರಾಯರಿರೋ ಜಾಗನೂ ಕೂಡ ಅಷ್ಟೇ ಯಾವಾಗಲೂ ಶುದ್ಧವಾಗಿ ತಿಳಿಯಾಗಿರಬೇಕು ಅಂತ ಇಷ್ಟಪಡ್ತೀನಿ. ಹಾಗೆ ಕೂಡ ಆ ಯೂಟ್ಯೂಬ್ ಚಾನಲ್ನ ನಿಧಾನವಾಗಾದರೂ ಸರಿ ಬೆಳೆಸ್ಕೊಂಡು ಬರ್ತಿದ್ದೀನಿ. ಅಲ್ಲಿ ಇದುವರೆಗೂ ಯಾವುದೇ ಬ್ಯಾಡ್ ಕಮೆಂಟ್ಸ್ ಅನ್ನೋದು ಬಂದಿರಲಿಲ್ಲ. ಮೊನ್ನೆಯಿಂದ ನನಗೆ ಒಂದೊಂದೇ ಬ್ಯಾಡ್ ಕಮೆಂಟ್ಸ್ನ ಮಾಡ್ತಾ ಬರ್ತಿದ್ದೀರಾ, ಅದು ರಾಯರ ಹೆಸರನ್ನ ಇಟ್ಕೊಂಡು. ಯಾವ ಕಾರಣಕ್ಕೆ ನೀವು ನನ್ನ ಯಾವ ವಿಡಿಯೋನ ನೋಡಿ ಬ್ಯಾಡ್ ಕಮೆಂಟ್ನ ಮಾಡ್ತಿದ್ದೀರಾ? ನಾನು ಮಾಡಿರುವಂತಹ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಅದರಲ್ಲಿ ನಾನು ಯಾರ್ದಾದ್ರೂ ಬಗ್ಗೆ ಮಾತಾಡಿದ್ದೀನ ಅಥವಾ ನಾನು ಮಾತಾಡಿರುವಂಥ ವಿಚಾರಗಳು ಎಷ್ಟು ಸರಿ ಇದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನೀವು ಬ್ಯಾಡ್ ಕಮೆಂಟ್ನ ಮಾಡಬೇಕು. ಸಡನ್ನಾಗಿ ಬರೋದು, ಒಂದು ವಿಡಿಯೋ ನೋಡಿರಲ್ಲ, ಯಾರೋ ಏನೋ ಹೇಳ್ತಾರೆ ಅಥವಾ ಇನ್ನೇನೋ ಕೇಳ್ಕೊಳ್ತೀರಾ, ಪಟ್ ಅಂತ ಬಂದು ಹೆಸರು, ರಾಯರ ಹೆಸರು, ಕಮೆಂಟ್ನ ಕೆಟ್ಟದಾಗಿ ಮಾಡಿಬಿಡ್ತೀರಾ. ಇದನ್ನು ರಾಯರು ನೋಡ್ತಾರೆ ಅನ್ನೋ ಅರಿವು ನಿಮ್ಗಿರಲ್ವಾ? ಮೊನ್ನೆಯಿಂದ ನನಗೂ ಕೂಡ ತುಂಬ ವಿಷಯಗಳು ಬರ್ತಿದೆ. ನಿಮ್ಮನ್ನು ಹಾಗಂತಿದ್ದಾರೆ, ನೀವು ಡೋಂಗಿ ಬಾಬಾ ಅಂತೆ, ನೀವು ಪರ್ಸ್ ಮುಟ್ಟು ನೋಡ್ಕೋಬೇಕಂತೆ, ಹಾಗೆ ಹೀಗೆ ಅಂತ. ಆದರೆ ನಾನು ಎಲ್ಲವನ್ನೂ ಕೂಡ ಅದನ್ನು ರಾಯರಿಗೆ ಸಮರ್ಪಣೆ ಮಾಡ್ತಿದ್ದೀನಿ. ಯಾಕಂದರೆ ನಾನು ಮಾಡಿರುವಂಥ ಒಂದು ವಿಡಿಯೋ ಯಾರನ್ನೂ ಕೆಣ್ಕೋದಕ್ಕಾಗಲಿ ಅಥವಾ ಅವ್ರ ಪರಿಸ್ಥಿತಿನ ನೋಡಿ ಆಡ್ಕೊಳ್ಳೋದಕ್ಕಾಗಲಿ ನಾನು ಮಾಡಿಲ್ಲ ವಿಡಿಯೋನ. ಜೊತೆಗೆ ನನಗೆ ಯಾರ್ದಾದ್ರೂ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದಾಗ ಹೋಗಿ ರಾಯರ ಮುಂದೆ ಕೂತು ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೇದು ಮಾಡಿ ಅಂತ ಬೇಡ್ಕೊಳ್ಳುವಂತಹ ಗುಣ ಇದೆ ಹೊರತು, ಒಬ್ಬರು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಆ ಸಿಚುವೇಶನ್ನ ದುರುಪಯೋಗ ಮಾಡ್ಕೊಳ್ಳುವಂತಹ ಗುಣನ ನನಗೆ ರಾಯರು ಕೊಟ್ಟಿಲ್ಲ. ಆ ರೀತಿ ಗುಣ ನನ್ನಲ್ಲಿ ಇಲ್ಲವೂ ಇಲ್ಲ. ನಾನು ಯಾವಾಗಲೂ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಬಯಸೋದು. ಇನ್ನು ಇವತ್ತಿಗೂ ನನಗೆ ಅವಕಾಶ ಇದೆ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ತಗೊಂಡು ನೀವು ಎಲ್ಲೋ ಕೂತ್ಕೊಂಡು ನನ್ನ ಚಾನಲ್ ಬಗ್ಗೆ ಮಾತಾಡಿದ್ದೀರಾ. ಇವತ್ತು ಕೂಡ ನಾನು ಅದನ್ನು ಯೂಟ್ಯೂಬ್ಗೆ ರಿಪೋರ್ಟ್ ಮಾಡಿದ್ರೆ ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಸ್ಬೋದು. ಆದರೆ ನಾನು ರಾಯರ ಮಗಳಾಗಿ ರಾಯರ ಗುಣಗಳನ್ನ ಸ್ವಲ್ಪ ಮಟ್ಟಕ್ಕಾದರೂ ಬೆಳೆಸ್ಕೊಂಡು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ಅಂದ್ಕೊಳ್ಳಿ, ಸರಿ ಎಲ್ಲನೂ ರಾಯರಿಗೆ ಬಿಟ್ಬಿಡೋಣ ಅಂತ ಹೇಳಿ ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಿದ್ರೆ ಈ ರೀತಿ ಎಲ್ಲ ಬಂದು ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಿದ್ದೀರಾ. ನಾನು ರಾಯರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾ ಬರ್ತಿದ್ದೀನಿ. ಆ ವಿಡಿಯೋಗಳನ್ನು ಕೂಡ ಎಲ್ರಿಗಿಂತ ಮುಂಚೆ ನೀವೇ ನೋಡ್ತೀರಾ. ನೋಡಿ ಕೂಡ ನನ್ನನ್ನು ಡೋಂಗಿ ಬಾಬಾ ಅಂತ ಮೆನ್ಷನ್ ಮಾಡಿದ್ದೀರಲ್ಲ, ಬನ್ನಿ, ಎಲ್ಲಿಗೆ ಬರಬೇಕು ನಾನು ಬರ್ತೀನಿ. ಎಷ್ಟೇ ಲಕ್ಷ ಜನದ ಮುಂದೆ ಬೇಕಾದರೂ ನಾನು ಬರ್ತೀನಿ. ಯಾರು ಡೋಂಗಿ ಬಾಬಾ, ಯಾರು ನಿಜವಾದ ಭಕ್ತರು ಅಂತ ಪ್ರೂವ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ? ನನ್ನ ಪಾಡಿಗೆ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಹೋಗ್ತಾ ಇದ್ದೀನಿ. ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಅಂತ ನಿಮ್ಮದು ಅತಿ ಆಗ್ತಾನೇ ಇದೆ. ಯಾರೋ ಒಬ್ಬ ಅರ್ಜುನ್ ಅಂತ ಕಮೆಂಟ್ ಮಾಡಿದ್ದಾನೆ, ನೀನು ಕಣೆ ನಾಯಿ ಅಂತ. ಹೋಗಿ ನಿಮ್ಮ ಅಕ್ಕನಿಗೆ ಹೇಳ್ಕೊ ಆ ಮಾತನ್ನ, ಅಥವಾ ನಿನ್ನ ತಂಗಿ ಯಾರು ಇದ್ರೆ ಮನೇಲಿ ಹೇಳಿ ನೋಡು ಏನಾಗುತ್ತೆ ಅಂತ. ನೀನು ಇಟ್ಕೊಂಡ್ರ ಹೆಸರು ಬಂದ್ಬಿಟ್ಟು ರಾಯರ ಭಕ್ತ ಅಂತ, ಆದರೆ ನೀನು ಮಾಡ್ತಿರೋ ಕಮೆಂಟು ನೀನು ಕಣೆ ನಾಯಿ. ನಾನೇನು ನಿನ್ನ ಮನೆಗೆ ಬಂದಿದ್ನಾ ಯಾವತ್ತಾದರೂ ಊಟಕ್ಕೆ ತಿಂಡಿಗೆ ಅಂತ ನಾಯಿ ರೀತಿ? ನೀವು ಯಾರಿಗಾದ್ರೂ
ತಮ್ಮ ಆಗಿರಲಿ, ಯಾರಿಗಾರು ಅಣ್ಣ ಆಗಿರಲಿ, ಇನ್ನೊಂದು ಹೆಣ್ಮಗು ಬಗ್ಗೆ ಮಾತಾಡೋದಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ. ಅಥವಾ ನಿಮ್ಗೆ ಹೇಳಲೇಬೇಕು ಅಂದರೆ ಆ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಹೇಳಿ. ಏನೂ ಇಲ್ಲ, ನಿನ್ನ ಕಡೆ ನಾಯಿ, ನೀನೇನೆ ನಿನ್ನನ್ನು ನೀನು ರಾಯರ್ ಸೇವಕಿ ಅಂತ ಅಂದ್ಕೊಳ್ಳೋದು ಅಂದರೆ, ನಾನು ಪ್ರತಿದಿನ 4 ಗಂಟೆಗೆ ಹೇಳ್ತೀನಿ. ಗುರುವಾರ ಬಂತು ಅಂದರೆ ಮಧ್ಯರಾತ್ರಿಲೇ ಎದ್ದು ರಾಯರ್ ಸೇವೆ ಮಾಡ್ತೀನಿ. ಹಾಗಾಗಿ ನನಗೆ ನಾನೇ ರಾಯರ್ ಸೇವಕಿ ಅಂತ ಹೇಳ್ಕೊತೀನಿ ಹೊರತು ಬೇರೆಯವ್ರನ್ನ ಬನ್ನಿ ನಾನೇನು ರಾಯರ್ ಪೂಜಿಸ್ತಿಲ್ಲ ಅಥವಾ ನಾನೊಂದು ರಾಯರ್ ಹೆಸರಿಟ್ಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ವಿಡಿಯೋಗಳು ಮಾಡ್ತಿದ್ದೀನಿ, ನನಗೆ ಬನ್ನಿ, ನನ್ನನ್ನು ರಾಯರ್ ಮಗಳನ್ನಿ, ನನ್ನನ್ನು ರಾಯರ್ ಸೇವಕಿಯನ್ನಿ ಅಂತ ಯಾರನ್ನೂ ಕೂಡ ಕರೆಯೋ ಅವಶ್ಯಕತೆ ಇಲ್ಲ ನನಗೆ. ಯಾಕಂದರೆ ನಾನು ಮಾಡ್ತಿರೋದು ರಾಯರ್ ಸೇವೆ, ಅದಕ್ಕೆ ನಾನು ರಾಯರ್ ಸೇವಕಿ ಅಂತ ಹೆಸರಿಟ್ಕೊಳ್ತೀನಿ. ನಿಮಗೂ ಬೇಕು ಅಂದರೆ ನೀವು ಕೂಡ ಕಷ್ಟಪಟ್ಟು ರಾಯರ್ ಮುಂದೆ ದೇಹನ ದಂಡಿಸಿ ನಿಮ್ಮ ಕೈಲಾಗಿದ್ದ ಸೇವೆನ ಮಾಡಿ ರಾಯರ ಭಕ್ತೆ ಅಂತ ಅಥವಾ ರಾಯರ ಭಕ್ತರು ಅಂತ ಅಥವಾ ರಾಯರ ಸೇವಕಿ ಅಂತ ಅಥವಾ ರಾಯರ ಸೇವಕ ಅಂತ ಅನ್ನಿಸ್ಕೊಳ್ಳಿ. ಒಬ್ಬರು ಕಮೆಂಟ್ ಮಾಡಿದ್ರು, ನಿಮಗೆ ಮನೇಲಿ ಏನು ಕೆಲಸ ಇಲ್ಲ ಅಂತ ಅನ್ಸುತ್ತೆ, 3 ಹೊತ್ತು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತೀಯ ಅಂತ. ಹೌದು, ನಮ್ಮ ಮನೆಯವರು ನೀನೇನು ಕೆಲಸ ಮಾಡಬೇಡ, ನೀನು ಆರಾಮಾಗಿರು ಅಂತ ಹೇಳಿ ಒಂದು 4 ಜನ ಕೆಲಸದ ಆಳುಗಳನ್ನ ಮನೇಲಿ ಇರಿಸಿದ್ದಾರೆ. ನಾನು ತಾನೇ ಇನ್ನೇನು ಮಾಡಲಿ, ಯಾವಾಗಲೂ ಕೂಡ ಫೋನ್ ಕೈಯಲ್ಲಿ ಇಟ್ಕೊಂಡೇ ಇರ್ತೀನಿ. ನಿಮಗೂ ಬೇಕಾ, ನಿಮ್ಮನೇಲೂ 4-5 ಜನ ಕೆಲಸದ ಆಳುಗಳನ್ನ ಇಟ್ಕೊಂಡು ಎನಿ ಟೈಮ್ ಫೋನ್ ನೋಡ್ತಾ ಕೂತ್ಕೊಳ್ಳಿ. ನಂತರ ಒಂದು ದಿನ ದೇಹನ ಬಗ್ಸಿ ರಾಯರ್ ಮುಂದೆ ಸೇವೆ ಅಂತ ಮಾಡಿ, ಹಾಗೆ ಮನೆ ಕೆಲಸ ಅಂತ ಮಾಡಿ. ಆವಾಗ ನಿಮ್ಮ ದೇಹದಲ್ಲಿ ಅಡಗಿರೋಂಥ ಕೊಬ್ಬೆಲ್ಲ ರಾಯರ್ ಕರಗಿಸ್ತಾರೆ. ಮತ್ತೆ ಇನ್ನೊಬ್ರು ಏನಂತ ಅಂದರೆ, ಯಾವಾಗಲೂ ಮುಸುಡಿಗೆ ಮಾಸ್ಕ್ ಹಾಕ್ಕೊಂಡಿರ್ತೀಯ ಅಂತ. ಇಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ, ಬರ್ತೀನಿ, ಲೈವಿಗೆ ಬನ್ನಿ, ಮತ್ತೆ ಬನ್ನಿ ನನ್ನ ವಿಡಿಯೋನ ನೋಡಿ ನಾನು ಹಾಗೆ ರೆಡಿಯಾಗಿದ್ದೀನಿ, ನೋಡಿ ನಾನು ಹೀಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ಬೇಕಾ? ನನ್ನ ವಿಚಾರ ಏನು ಅದನ್ನು ನಾನು ಕ್ಯಾಮ್ರಾ ಮುಂದೆ ಬರ್ದೇನೂ ತೋರಿಸ್ಬೋದು. ಕೇಳೋರಿಗೆ ಇಷ್ಟ ಆದರೆ ಕೇಳ್ತಾರೆ, ಇಲ್ಲ ನಾವು ನೋಡಲೇಬೇಕು, ಮುಖ ತೋರಿಸ್ಕೊಂಡು ಮಾತಾಡೋ ಅಂಥ ವಿಡಿಯೋರನ್ನೇ ನೋಡಬೇಕು ಅಂತ ಆಸೆ ಪಡೋರು ಅಂಥವ್ರ ವಿಡಿಯೋನೇ ನೋಡ್ತಾರೆ. ನಾನು ಮುಖಕ್ಕೆ ಅಥವಾ ಮುಸುಡಿಗೆ ಮಾಸ್ಕ್ ಹಾಕ್ಕೊಂಡ್ರೆ ನಿಮ್ಗೇನು ತೊಂದರೆ? ನನ್ನನ್ನು ನೋಡಬೇಕು ಅನ್ನೋ ಆಸೆ ಇದ್ದರೆ ಹೇಳಿ, ಎಲ್ಲಿಗೆ ಬರಬೇಕು ಅಂತ ನಾನೇ ಬಂದು ನಾನು ಯಾರು ಅಂತ ತೋರಿಸ್ತೀನಿ. ಇನ್ನೊಬ್ರು ಹೇಳಿದ್ರು, ಎಲ್ಲೂ ಇಲ್ಲದೆ ರಾಯರು ನಿಮ್ಮನೆಗೆ ಬಂದು ನೆಲೆಸ್ಬಿಡ್ತಾರ ಅಂತ. ನೀವು ಕೂಡ ಶ್ರದ್ಧೆ ಭಕ್ತಿ ಅನ್ನೋದನ್ನ ರಾಯರ ಮೇಲೆ ಇಟ್ಟು ಕರೆದು ನೋಡಿ, ನಿಮ್ಮನೆಗೆ ಬರ್ತಾರಾ ಇಲ್ವೋ ಅಂತ. ಕೈಲಾಗದೆ ಮೈ ಪರ್ಚ್ಕೊಂಡ್ರು ಅನ್ನಂಗೆ ನೀವು ರಾಯರ ಮೇಲೆ ಶ್ರದ್ಧೆ ಭಕ್ತಿ ಅನ್ನೋದನ್ನ ಇಟ್ಟು ರಾಯರನ್ನ ಬನ್ನಿ ನಮ್ಮನೇಲಿ, ನಮ್ಮ ಮನಸ್ಸಲ್ಲಿ ನೆಲೆಸಿ ಅಂತ ಕೇಳ್ಕೊಳ್ಳಿ, ಅವಾಗ ಬರ್ತಾರೆ. ಅದನ್ನ ಬಿಟ್ಟು ನೀವು ಮಾಡೋದು ಇಷ್ಟೇ. ಯಾರ ಮನೇಲಿ ರಾಯರನ್ನ ಪೂಜಿಸ್ತಾರೆ, ಯಾರು ರಾಯರಿಗೆ ಆಶೀರ್ವಾದ ಮಾಡ್ತಾರೆ, ಯಾರು ನಮ್ಮ ಮನೇಲಿ ರಾಯರಿದ್ದಾರೆ ಅಂತ ಹೇಳ್ಕೊಳ್ತಾರೆ, ಅಂಥವ್ರಿಗೆಲ್ಲ ಇದೇ ರೀತಿ ಬಂದು ಕಮೆಂಟ್ ಹಾಕ್ತೀರಾ. ಪ್ರಯತ್ನ ಪಟ್ಟು ನೋಡಿ, ನಿಮ್ಮ ಮನೆಗಳಿಗೂ ರಾಯರು ಬಂದೇ ಬರ್ತಾರೆ. ಎಲ್ಲಿ ಕರೆದ್ರು, ಹೇಗೆ ಕರೆದ್ರು ಭಕ್ತಿಯಿಂದ ರಾಯರು ಬಂದೇ ಬರ್ತಾರೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಒಂದು 4 ದಿನದ ಹಿಂದೆನೇ ಕಮೆಂಟ್ ಹಾಕಿದ್ರು, ರಶ್ಮಿಯವರೇ ನೀವು ನಾರ್ಮಲ್ ಆಗಿ ವಿಡಿಯೋ ಮಾಡಿ ಒಂದೊಂದು ಪದಗಳು ಕೂಡ ಕೇಳಿಸ್ಕೊಳ್ಳೋದಕ್ಕೆ ನಮಗೆ ನೋವಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಅವ್ರಿಗೆ ನೋವಾಗೋ ರೀತಿ ಒಬ್ಬ ಸಬ್ಸ್ಕ್ರೈಬರ್ಗೆ ಮಾತಾಡಿದ್ದಾರೆ ಇನ್ನೊಬ್ಬ ರಾಯರ ಭಕ್ತರ ಬಗ್ಗೆ. ಅಂದರೆ ನಿಜವಾಗ್ಲೂ ನಿಮ್ಮಲ್ಲಿರೋಂತಹ ಭಕ್ತಿ, ಶ್ರದ್ಧೆ, ನಿಷ್ಕಲ್ಮಶವಾದ ಸೇವೆ ಎಲ್ಲವೂ ಕೂಡ ಎದ್ದು ಕಾಣಿಸ್ತಿದೆ. ನಾನು ಇವತ್ತಿಗೂ ಈಗಲೂ ಮನಸ್ಪಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿದ್ದೀರಾ, ನಾನು ಯೂಟ್ಯೂಬ್ಗೆ ರಿಪೋರ್ಟ್ ಮಾಡ್ಬೋದು, ಈ ರೀತಿ ನನ್ನ ಚಾನಲ್ ಬಗ್ಗೆ ಮಾತಾಡಿದ್ದಾರೆ ಅಂತ. ಹಾಗೆ ನಿಮ್ಮ ಚಾನಲ್ನ ಡಿಲೀಟ್ ಕೂಡ ಮಾಡಿಸ್ಬೋದು. ಆದರೆ ನಾನು ರಾಯರ್ ಭಕ್ತರಾಗಿ ಆ ನಡೆ ನನಗೆ ಸರಿ ಅಲ್ಲ, ಆ ರೀತಿ ನಾನು ಮಾಡಬಾರ್ದು ಅಂತ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೀನಿ. ಏನೋ ಪ್ರೂವ್ ಮಾಡಬೇಕಾ? ನಾನು ಹೇಳ್ತೀನಲ್ಲ, ಅದನ್ನು ಪ್ರೂವ್ ಮಾಡೋದಕ್ಕೆ ಬರ್ತೀರಾ? ಡೋಂಗಿ ಬಾಬಾ ಯಾರು? ಡೋಂಗಿ ಬಾಬಾ ಎಷ್ಟು ಲಕ್ಷ ಜನದ ಮುಂದೆ ಬರಬೇಕು, ಬನ್ನಿ, ಯಾರು ಡೋಂಗಿ ಬಾಬಾ ಅನ್ನೋದನ್ನ ಪ್ರೂವ್ ಮಾಡೋಣ. ಇದಕ್ಕೆ ರೆಡಿ ಇದ್ದೀರಾ? ನನ್ನೆಲ್ಲ ವಿಡಿಯೋಗಳನ್ನೂ ನೋಡ್ತೀರಾ, ನೋಡೂ ಕೂಡ ರಾಯರ ಆಶೀರ್ವಾದ ಸಿಕ್ಕಿದೆ ಅನ್ನೋ ಅರಿವಿದ್ದೂ ಕೂಡ ಇನ್ನೊಬ್ಬ ರಾಯರ ಭಕ್ತರನ್ನ ಡೋಂಗಿ ಬಾಬಾ ಅಂತೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು. ನಾನು ಇವತ್ತೊಂದು ದಿನದವರೆಗೂ ನಿಮ್ಮ ಹೆಸರನ್ನ ಎಲ್ಲೂ ಕೂಡ ಎತ್ಕೊಂಡಿಲ್ಲ, ನಿಮ್ಮ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಕೆಣಿಕೊಂಡು ಬರ್ತಿರೋದು ನೀವು. ನಿಜವಾಗ್ಲೂ ರಾಯರ ಭಕ್ತರಿಗೆ ಎಲ್ಲೂ ಕೂಡ ಕೋಪ ಅನ್ನೋದೇ ಬರಲ್ಲ. ನಿಮ್ಮ ಒಂದೊಂದು ಮಾತಲ್ಲೂ ಕೋಪ, ಉದ್ವೇಗ ಎಲ್ಲವೂ ಎದ್ದು ಕಾಣುತ್ತೆ. ನನಗೂ ಕೂಡ ಎಲ್ಲ ವಿಚಾರಗಳು ಬರುತ್ತೆ. ಹಾಗನ್ಬಿಟ್ಟು ತಕ್ಷಣಕ್ಕೆ ಇನ್ನೊಂದು ವಿಡಿಯೋ ಹಾಕೋದು, ಇನ್ನೊಂದು ಪೋಸ್ಟ್ ಹಾಕೊಂಡು ಮಾಡ್ತಾ ನಿಂತಿಲ್ಲ. ಎಲ್ಲವನ್ನೂ ಕೂಡ ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ ನಾನಾಯ್ತು, ನನ್ನ ಪಾಡಾಯ್ತು ಅಂತ ಇದ್ದೀನಿ. ಅದರಲ್ಲೂ ಅರ್ಜುನ್ ಅನ್ನೋ ಕಮೆಂಟ್ನ ರಾಯರಿಗೆ ಒಂದು 10 ಸಲ ಓದಿ ಹೇಳಿದ್ದೀನಿ, ನೋಡ್ಕೊಳ್ಳಿ ರಾಯರೇ ಇದನ್ನು ಕೇಳಿಸ್ಕೊಳ್ಳಿ ಅಂತ. ನಿಮ್ಮೆಲ್ರಿಗೂ ನಾನು ಹೇಳ್ತೀನಿ, ರಾಯರು ರಿಪೇರಿ ಮಾಡೇ ಮಾಡ್ತಾರೆ. ನೀವು ಯಾವ ಉದ್ದೇಶ ಇಟ್ಕೊಂಡು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಆದರೆ ರಾಯರು ಅವರೇ ಸ್ವತಃ ಈ ಯೂಟ್ಯೂಬನ್ನು ಸಮುದ್ರದೊಳಗಡೆ ಇಳಿಸಿದ್ದಾರೆ. ಅವ್ರಿಗೆ ಗೊತ್ತಿಲ್ವಾ ನನ್ನನ್ನು ಕೈ ಹಿಡಿದು ಹೇಗೆ ನಡೆಸಬೇಕು ಅಂತ? ಇನ್ನೊಂದು ಏನೋ ಬೆದರಿಕೆ ಕರೆಗಳು ಬರ್ತಿದೆ ಅಂತೆ. ಯಾವ ಬೆದರಿಕೆ ಕರೆಗಳು ಬರ್ತಿದೆ ನಿಮಗೆ? ಆ ರೀತಿ ನೀವೇನು ಮಾಡಿದ್ದೀರಾ? ಆ ರೀತಿ ಯಾಕೆ ಮಾಡ್ಕೊಳಕ್ಕೆ ಹೋದ್ರಿ? ನಮ್ಮ ಕಡೆಯಿಂದ ಯಾವ ಬೆದರಿಕೆ ಕರೆಗಳು ಬರ್ತಿದೆ? ಬನ್ನಿ
ಅದೆಲ್ಲಿ ಹೋಗಿ ದೂರು ಕೊಡಬೇಕು ಕೊಡೋಣ. ಎಲ್ಲದಕ್ಕೂ ಕೂಡ ನಾನು ರೆಡಿ ಆಗಿದ್ದೀನಿ. ಯಾಕಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ನೀವು ಪೂಜೆ ಮಾಡಿ, ವ್ರತ ಮಾಡಿ, ಏನು ಮಾಡದೇ ಇದ್ರೂ ಯಾರೆಲ್ಲ ಸತ್ಯ ಧರ್ಮದಿಂದ ಬದುಕ್ತಾರೋ ಅಂಥವ್ರನ್ನ ಸ್ವತಃ ರಾಯರೇ, ಬರೀ ರಾಯರೇ ಅಂದರೆ ಸಾಕು, ಬಂದು ಕಾಪಾಡ್ತಾರೆ. ಆ ಭಕ್ತಿ, ಆ ಶ್ರದ್ಧೆ ನನ್ನಲ್ಲಿದೆ. ಎಲ್ಲಿಗೆ ಬರಬೇಕು ಬನ್ನಿ, ಬರ್ತೀನಿ. ಈ ವಿಡಿಯೋ ಎಲ್ಲ ನೋಡಿ ಮತ್ತೆ ಮೈ ಪರ್ಚ್ಕೊಂಡು ಯಾರೆಲ್ಲ ಕಮೆಂಟ್ ಹಾಕಕ್ಕೆ ಬರ್ತೀರಾ, ಹಾಕೋದಕ್ಕೂ ಮುಂಚೆ ನೀವು ಎಷ್ಟೇ ಬೇಡ ಕಮೆಂಟ್ ಹಾಕಿದ್ರು ನನಗೊಂದು ಸ್ವಲ್ಪ ಕೂಡ ಬೇಜಾರಿಲ್ಲ. ಆ ಕಮೆಂಟ್ಗೆ ಪಾಪ ತುಂಬ ಟೈಮ್ ಕೊಟ್ಟು ಬಂದು ಮಾಡಿರ್ತೀರಲ್ವ, ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿ ನಾನು ಉತ್ತರ ಕೊಡ್ತೀನಿ. ಆದರೆ ರಾಯರ ಭಕ್ತ ಅಂತೆಲ್ಲ ಐ ಡಿ ಇಟ್ಕೊಂಡು ಬಂದು ಕಮೆಂಟ್ ಹಾಕ್ತಿರಲ್ಲ, ಆ ರೀತಿ ಮಾಡಬೇಡಿ. ನಿಮ್ಮ ಐಡಿನ ಚೇಂಜ್ ಮಾಡ್ಕೊಂಡು ಬಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.